ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ತುಂಬ ದಿನ ಆದಮೇಲೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀವಿ. ಇವತ್ತು ಸಿಂಪಲಾಗಿ ಒಂದು ಚಿಕನ್ ಗ್ರೇವಿ ಮಾಡಿದ್ದೀನಿ. ಇದ್ಕಿದ ಬೇಳೆ ಕಾಳು ಹಾಕಿ ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಪಾತ್ರೆಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ದಪ್ಪು ಈರುಳ್ಳಿ ಉದ್ದುದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಮ್ ಉರಿಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ ಸ್ನೇಹಿತರೆ, ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇಷ್ಟು ದಿವಸ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 kg ಅಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ನಾನು ಮಾಮೂಲಿ ಬಾಯ್ಲರ್ ಚಿಕನ್ ಬರುತ್ತೆ ನೋಡಿ, ಅದನ್ನೇ ಬಾಯ್ಲರ್ ಚಿಕನ್ ಹಾಕ್ಕೊತಾ ಇದ್ದೀನಿ. 1 kg ಅಷ್ಟು. ಸುಮಾರು ದಿವಸ ಆಗಿತ್ತು ನಾವು ಚಿಕನ್ ಮಾಡಿ, ಇವತ್ತು ಮಗ ಕೇಳ್ದ ಅಂದ್ಬಿಟ್ಟು ಮಾಡಿದ್ವಿ. ನೋಡಿ, 1 kg ಅಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ ಮೀಡಿಯಮ್ ಊರನ್ನೇ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಪ್ಲೀಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಚಿಕನ್ಗೆ ಅರಿಶಿನ ಪುಡಿ ಹಾಕಿದ್ರೇ ಸರಿ ಸ್ನೇಹಿತರೆ. ಅದು ಅದರಲ್ಲಿ ಹೊಲಸಂಶ ಇರುತ್ತಲ್ಲ, ಅದರೆಲ್ಲ ಅರಿಶಿನ ಪುಡಿಯಿಂದ ಯಾವುದೇ ಕ್ರಿಮಿಕೀಟ ಆಗಲಿ ಹೊಲಸಂಶ ಆಗಲಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿ ಹಾಕೋದು. ಈ ಕಡೆ ಅದು ಚಿಕನ್ ಫ್ರೈ ಆಗ್ತಾಯಿದೆ. ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನೋಡಿ, ಕಡಲೆ, ಗಸಗಸೆ, ಗೋಡಂಬಿ, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊತಾ ಇದ್ದೀನಿ. 2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಕಡಲೆ, 10 ಗೋಡಂಬಿ, 1 ಟೇಬಲ್ ಸ್ಪೂನ್ ಗಸಗಸೆ, ಚಕ್ಕೆ, ಲವಂಗ, 2 ಏಲಕ್ಕಿ ಇಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೇನೆ ನೋಡಿ, 2 ಟೊಮೊಟೊ, ಮಾಮೂಲಿ ಟೊಮೊಟೊ ಬರುತ್ತೆ ಚಿಕ್ಕದೇನೆ, ಅಂದರೆ ಮೀಡಿಯಮ್ ಸೈಜ್ ಅಂದ್ಕೊಳ್ಳಿ. 2 ಟೊಮೊಟೊ ಹಿಂಗೆ ಉದ್ದುದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆನೆ. ನಾನು ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಸ್ನೇಹಿತರೆ. ನಾನು ತೆಂಗಿನಕಾಯಿ ಹಾಕಲ್ಲ, ನಾನು ಹಾಕ್ಕೊತಾ ಇದ್ದೀನಿ. ನಂತರ ಒಂದು ಈರುಳ್ಳಿನ ಉದ್ದುದು ಕಟ್ ಮಾಡ್ಕೊಂಡು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 5-6 ಹಸಿಮೆಣ್ಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 5 ಇಂಚು ಶುಂಠಿ, ನೋಡಿ ಪುದೀನ, 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವ ನಿಮಗೆ ಏನೇನು ಹಾಕ್ಕೊಂಡೆ ಅಂತ ಹೇಳ್ಬಿಟ್ಟು. 2 ಟೊಮೊಟೊ, 1 ದಪ್ಪದ ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ, 5 ಶುಂಠಿ ಮತ್ತು 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಇಷ್ಟು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಸ್ನೇಹಿತರೆ, ನಾನು ತೆಂಗಿನಕಾಯಿ ಹಾಕಿಲ್ಲ. ತೆಂಗಿನಕಾಯಿ ಹಾಕ್ದಂಗೆ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇದ್ಕಿದ ಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ಅಮ್ಮ ಇತ್ಬಿಟ್ಟು ತಂದು ಕೊಟ್ಟಿದ್ರು. ಇದ್ಕಿದ ಬೇಳೆ ಹಾಕ್ಕೊತಾ ಇದ್ದೀನಿ. ಇದ್ಕಿದ ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಚಿಕನ್ ಟೇಸ್ಟು. ಅದರಿಂದ ಕೆಲವರು ನಾಟಿ ಕೋಳಿಗೆ ಹಾಕಿ ಮಾಡ್ತಾರೆ, ಇನ್ನೂ ಚೆನ್ನಾಗಿರುತ್ತೆ. ಮೊಟ್ಟೆ ಕೋಳಿ ಕೂಡ ಹಾಕ್ತಾರೆ. ನಾವು ಮನೇಲಿ ಮೊಟ್ಟೆ ಕೋಳಿ ಯಾರು ತಿನ್ನಲ್ಲ ನಾವು. ಅದರಿಂದ ಬಾಯ್ಲರ್ ಕೋಳಿಗೆ 1 ಹಿಡಿಗಿನ ಜಾಸ್ತಿ ಅಷ್ಟು ಇದ್ಕಿದ ಬೇಳೆ ಹಾಕ್ಕೊಂಡಿದ್ದೀನಿ. ನಂತರ 2-3 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ರುಬ್ಬಕ್ಕೆ ಬೇಕಾದ್ರೂ ಹಾಕೋಬೋದು, ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಒಂಥರ 2 ಟೇಬಲ್ ಸ್ಪೂನ್, 2-3 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನು ಕೆಂಪುಮೆಣ್ಸಿನ್ಕಾಯಿ ಪುಡಿ, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗೋದು ಬೇಡ ಅಂತ 1/2 ಟೇಬಲ್ ಸ್ಪೂನ್ ಕೆಂಪುಮೆಣ್ಸಿನ್ಕಾಯಿ ಪುಡಿ, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ, ಕೆರಿಮೆಣ್ಸಿನ ಪುಡಿ. ನಂತರ ರುಬ್ಬಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಇದು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಇದನ್ನು ಹಾಕೊಂಬರ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ನಿಜವಾಗ್ಲೂ. ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ನಾನು ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿಗೆ ಮಾಡಿಲ್ಲ, ಜಾಸ್ತಿ ತೆಳ್ಳಗೂ ಮಾಡಿಲ್ಲ. ಅನ್ನಕ್ಕೆ ಬೇಕಿರೋದ್ರಿಂದ ನನಗೆ ಮೀಡಿಯಮ್ಮಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ನೀರು ಹಾಕ್ದಂಗೆ ನಾನು ನೀರು ಹಾಕ್ಕೊತಿದ್ದೀನಿ. 2 ಟೇಬಲ್ ಸ್ಪೂನ್ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕು, ಇಷ್ಟು ನೀರು. ಕುದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ. ಇದು ಆಗ್ತಾಯಿದೆ. ನಾನು ಉಪ್ಪೇನು ಹಾಕಿಲ್ಲ. ನಿಮ್ಗೆ ಉಪ್ಪು ಬೇಕು ಅಂದರೆ ಈ ಮೂಮೆಂಟಲ್ಲಿ ನೀವು ಉಪ್ಪು ಹಾಕ್ಕೋಬೋದು ನೋಡಿ. ಚೆನ್ನಾಗಿ ಕುದೀತಾ ಇದೆ. ಇದು ಆಗಿದೆ ಇವಾಗ. ನಂತರ ಅನ್ನ ಮಾಡ್ಕೊಂಡಿದ್ದೆ ನಾನು. ಅನ್ನಕ್ಕೆ ಚಿಕನ್ ಗ್ರೇವಿ. ದಯವಿಟ್ಟು ಹೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ, ಈರುಳ್ಳಿ. ದಯವಿಟ್ಟು ಈ ಸಿಂಪಲ್ ಚಿಕನ್ ಗ್ರೇವಿ ರೆಸಿಪಿ ನಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸುಮಾರು 1 ತಿಂಗಳೇ ಆಗಿತ್ತು ಸ್ನೇಹಿತರೆ ನಾನು ವಿಡಿಯೋ ಹಾಕಿ. ಅದರಿಂದ ಹುಷಾರಿಲ್ಲದ್ರಿಂದ ಇವಾಗ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.